ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರಾ ಕೈರುಚಿ ಚಾನಲ್. ನೇತ್ರಾ ಕೈರುಚಿ ಚಾನಲ್ಗೆ ಸ್ವಾಗತ. ಪ್ರತಿದಿನ ಏನಾದರೂ ಒಂದು ತಿಂಡಿ ಮಾಡಲೇಬೇಕು. ಅದರಲ್ಲೂ ಮಾಡೋ ತಿಂಡಿನೇ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ತಾಯಿದ್ರೆ ಅದು ಡಿಫ್ರೆಂಟ್ ಟೇಸ್ಟು ಕೊಡುತ್ತೆ ಹಾಗೂ ಹೆಲ್ತಿಯಾಗೂ ಇರುತ್ತೆ. ಹೀಗೆ ಹೆಲ್ದಿಯಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಈಗ ನಾವು ರವೆ ಇಡ್ಲಿಗೆ ಕಾರ್ನ್ ಹಾಕಿ ಹಾಗೂ ಮೆಂತ್ಯ ಸೊಪ್ಪು ಹಾಕಿ ಒಂಥರ ಡಿಫ್ರೆಂಟಾಗಿ ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ. ಈ ರೀತಿ ಮಾಮೂಲಿ ರವೆ ಇಡ್ಲಿಗಿಂತಲೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಟೇಸ್ಟು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೆಣಸಿನ್ಕಾಯಿ, ಕಾರ್ನು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು, ತುರಿದಿಟ್ಟಿರುವಂಥ ಕ್ಯಾರೆಟು, ಸಾಸಿವೆ. ಹಾಗೆ ಇಲ್ಲಿ 1 kg ರವೆನ ತೊಗೊಂಡಿದ್ದೀನಿ ನಾನು. ಹಾಗೆ 1 ಲೀಟ್ರು ಮೊಸರು. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ರವೆ 1 kgನ ನೀಟಾಗಿ ಜರಡಿ ಆಡಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ 1 ಲೀಟ್ರ್ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಸೊಪ್ಪು, ಕ್ಯಾರೆಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮೊದಲಿಗೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಒಂದು 50 ml ಎಣ್ಣೆ ಹಾಕಿದ್ದೀನಿ, ಅಡಿಗೆ ಎಣ್ಣೆ. ಇದು ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಉದ್ದಕ್ಕೆ ಸೀಳಿಟ್ಕೊಂಡಿರುವಂತಹ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪು 1 ಹಿಡಿ, ಎಷ್ಟಾಗುತ್ತೆ ಅಷ್ಟು ಕೂಡ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಕಾರ್ನ್ ಒಂದು ಅರ್ಧ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. 1 kg ರವೆಗೆ ಒಂದು ಅರ್ಧ. ನೀವು ಕಾರ್ನ್ ಟೇಸ್ಟ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಕಾರ್ನು, ಸ್ಟೀಮಲ್ಲಿ ಬೆಂದರೆ. ಈಗ ನಾನು ಕಾರ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಸಾಫ್ಟಾಗಿರೋದ್ರಿಂದ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡೋದು ಬೇಡ. ಹಾಗೆ ಸ್ಟೀಮ್ನಲ್ಲೂ ಕೂಡ ಅದು ಕುಕ್ ಆಗುತ್ತೆ. ಈಗ ಕಾರ್ನ್ ಹಾಕಿದ್ದಾಯಿತು. ಈಗ 1 kg ರವೆ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಅರ್ಧ kg ಆದರೂ ಹಾಕ್ಕೋಬೋದು, 1/4 kg ಆದರೂ ಹಾಕ್ಕೋಬೋದು. ಇಲ್ಲಿ 1 kg ರವೆಗೆ ಏನಿಲ್ಲ ಅಂದರೂ ಒಂದು 50 ಇಡ್ಲಿ ಆಗುತ್ತೆ. ಅರ್ಧ kg ರವೆಗೆ ಮಿನಿಮಮ್ ಒಂದು 25 ಇಡ್ಲಿನಾದರೂ ಆಗುತ್ತೆ. ಈಗ ನಾನು ಇಲ್ಲಿ ಜಾಸ್ತಿ ಬೇಕಾಗಿರೋದ್ರಿಂದ ನಾನಿಲ್ಲಿ 1 kg ರವೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಮಾಡಿ ಎಣ್ಣೆಯಲ್ಲಿ ನಿಧಾನಕ್ಕೆ ರವೆನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಗೆ. ಆ ರೀತಿ ರವೆನೆಲ್ಲ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಇಷ್ಟಪಡೋರು ಜಾಸ್ತಿನೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಆಯಿಲ್ನ ಕಡಿಮೆ ಬಳಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ತುರಿದಿಟ್ಟಿರುವಂತಹ ಕ್ಯಾರೆಟು ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ರೀತಿ ಸ್ವಲ್ಪ ತಿಂಡಿಗಳಿಗೆ ಬಳಸ್ಕೊಳ್ತಾ ಇದ್ದರೆ ಪ್ರತಿದಿನ ಎಲ್ಲ ಅಂಶಗಳು ನಮಗೆ ಸಿಗ್ತವೆ. ಮಕ್ಕಳುಗಳು ಕೂಡ ತಿಂತಾರೆ, ಯಾಕಂದರೆ ಇದರಲ್ಲಿ ಏನು ತೆಗಿಯೋವಂಥ ಅವಶ್ಯಕತೆ ಇರಲ್ವಲ್ಲ, ತಿನ್ನಲೇಬೇಕಾಗುತ್ತೆ. ಹಾಗೂ ಟೇಸ್ಟು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಸೊಪ್ಪು ಮತ್ತು ಕ್ಯಾರೆಟು ಎಲ್ಲ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೋಡಿಕೊಂಡು ಉಪ್ಪು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಚಿಟಿಕೆ ಸೋಡಾ, ಅಂದರೆ ಇದು ಇನ್ಸ್ಟೆಂಟ್ ಮಾಡೋದ್ರಿಂದ ಸ್ವಲ್ಪ ಸೋಡಾ, ಅದು ಸೋಡಾ ಬಳಸೋರು ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೊಸರು ಆ್ಯಡ್ ಮಾಡ್ತೀವಲ್ಲ, ಸಾಕಾಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಸೋಡಾ ಯೂಸ್ ಮಾಡಿದ್ದೀನಿ, 1/4 ಸ್ಪೂನ್ಗೂ ಕಡಿಮೆ. ಜಾಸ್ತಿ ಸೋಡಾ ಹಾಕಿದ್ರೂ ಸ್ವಲ್ಪ ಉಪ್ಪು ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಇಡ್ಲಿ ಹಳದಿ ಬಣ್ಣಕ್ಕೆ ತಿರುಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋರು ಬಳಸ್ಕೋಬೋದಷ್ಟೇ. ಈಗ ನಾನು ಮೊಸರನ್ನ ಸ್ವಲ್ಪನೇ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಸರು ಸಾಕಾಗಲಿಲ್ಲ ಅಂದರೆ ಆಮೇಲೆ ನಂತರ ನೀರು ಕೂಡ ಬಳಸ್ಕೋಬೋದು. ಇಲ್ಲ ಮೊಸರಿಗೆ ನೀರು ಹಾಕಿ ಸ್ವಲ್ಪ ಗಟ್ಟಿ ಇರೋ ಮೊಸರಿಗೆ ನೀರು ಹಾಕಿ, ಮಜ್ಜಿಗೆಗಿಂತಲೂ ಗಟ್ಟಿ ಇರಬೇಕು ಮೊಸರು, ಆ ರೀತಿ ಮಾಡ್ಕೊಂಡಾದ್ರೂ ಮಿಕ್ಸ್ ಮಾಡ್ಕೋಬೋದು. ಕಡಿಮೆ ಮೊಸರು ಇರುತ್ತೆ. ಈಗ ನಾನು ನೋಡಿ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಅರ್ಧ kg ರವೆಗೆ ಮಾಡೋದಿದ್ರೆ ಅರ್ಧ kg ಮೊಸರು ಅರ್ಧ ಲೀಟರ್ ಮೊಸರು ಸಾಕಾಗುತ್ತೆ. ಮನೇಲಿ ಹೆಪ್ಪಾಕಿರೋದಾದ್ರೂ ಚೆನ್ನಾಗಿರುತ್ತೆ.
ಮೊಸರು ಸ್ವಲ್ಪ ಹುಳಿ ಬಂದ್ರಂತೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸಿಹಿ ಮೊಸರಾದರೆ ಅಂದರೆ ಮೊಸರು ಹಳೆ ಮೊಸರು ನಿನ್ನೆ ಮೊಸರು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಅದಕ್ಕಿರಬೇಕು. ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ತುಂಬ ತೆಳು ಆದರೆ ಇಡ್ಲಿ ಗಟ್ಟಿ ಬರುತ್ತೆ, ತುಂಬ ಗಟ್ಟಿ ಆದರೆ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ ಇಡ್ಲಿ. ಹಾಗಾಗಿ ನೋಡಿಕೊಂಡು ಮೆಜರ್ಮೆಂಟ್ನ ಮತ್ತು ಹಾಕ್ದಂಗೂ ಅದು ರವೆ ಬಿಸಿ ಇರೋದ್ರಿಂದ ಹೀರ್ಕೊಳ್ತಾ ಇರುತ್ತೆ. ನೆಕ್ಸ್ಟ್ ಟೈಮು ಮತ್ತೆ ಹಾಕಬೇಕಂದ್ರೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಬಿಟ್ಟು ಕೂಡ ಹಾಕ್ಬೋದು. ಈಗ ನೋಡಿ ಒಂದು ಇಡ್ಲಿ ಮೋಲ್ಡ್ಗೆ ನಾನು ಎಣ್ಣೆನೆಲ್ಲ ಸವರಿ ಸ್ವಲ್ಪ ಗಾರ್ನಿಷ್ಗೆ ಅಂಥೇಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ತಳಭಾಗದಲ್ಲಿ ಹಾಕಿದ್ದೀನಿ. ಆನಂತರ ನಾನು ಈ ರವೆ ಮಿಕ್ಸ್ನ ಹಾಕ್ತಾಯಿದ್ದೀನಿ. ಒಂದು ಮುಕ್ಕಾಲು ಆಗುವಷ್ಟು ಹಾಕಬೇಕು, ತುಂಬಾ ಹಾಕಬಾರ್ದು, ಯಾಕಂದರೆ ಇದು ಮತ್ತೆ ಬೆಂದ ನಂತರ ಸ್ಟೀಮ್ನಲ್ಲಿ ಉಬ್ಬಿ ಬರುತ್ತೆ. ಹಾಗಾಗಿ ಮುಕ್ಕಾಲು ಹಾಕಬೇಕು ಮೋಲ್ಡ್ಗೆ. ಈಗ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಸ್ಟೀಮ್ ಇಡ್ಲಿ ಪಾತ್ರೆನ ಇಟ್ಟು ಸ್ಟೀಮ್ನಲ್ಲಿ ಕುಕ್ ಮಾಡೋಣ. ಇದು ಒಂದು 10ರಿಂದ 15 ನಿಮಿಷದ ಒಳಗಡೆ ಆಗುತ್ತೆ ಬೇಗನೆ. ರವೆನೂ ಹುರಿದಿರೋದ್ರಿಂದ ಬೇಗನೆ ಹರಳುತ್ತೆ. ನೋಡಿ ಈಗ ಹರಳ್ತಾ ಒಂದು 10 ಮಿನಿಟ್ಸಲ್ಲಿ ಇಡ್ಲಿ ರೆಡಿ ಆಯಿತು. ಬೇಗನೂ ಆಗುತ್ತೆ. ನೀವು ಬೆಳಗ್ಗೆ ಮಾಡೋದಕ್ಕೆ ಲೇಟ್ ಆದರೆ ಇದು ಮಿಕ್ಸ್ ಎಲ್ಲ ನೀವು ನೈಟ್ ಮಾಡಿ ಇಟ್ಕೊಂಡಿದ್ದು ಬೇಕಾದರೆ ಬೆಳಗ್ಗೆ ಮೊಸರು ಕಲಸಿ ಕೂಡ ಹಾಕ್ಬೋದು. ನೋಡಿ ಗಾರ್ನಿಷ್ಗೆ ತಳಭಾಗದಲ್ಲಿ ಹಾಕಿರುವಂಥ ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗೂ ಕಾಣುತ್ತೆ. ಬೇಕಾದರೆ ನೀವು ಗೋಡಂಬಿ ಕೂಡ ಫ್ರೈ ಮಾಡಿ ಮಧ್ಯ ಒಂದು ಹಾಕ್ಬೋದು. ನೋಡಿ ಬ್ರೇಕ್ ಮಾಡಿದಾಗ ಅಲ್ಲಿ ರವೆ ಎಲ್ಲ ಚೆನ್ನಾಗಿ ಹರಳಿದೆ, ಇಲ್ಲಿ ಗೊತ್ತಾಗುತ್ತೆ, ಮತ್ತು ಚೆನ್ನಾಗೂ ಕುಕ್ ಆಗಿದೆ. ಈಗ ರವೆ ಇಡ್ಲಿ ಅಂದರೆ ಕಾರ್ನ್ ಹಾಗೂ ಮೇಥಿ ಸೊಪ್ಪು ಹಾಕಿರುವಂಥ ಡಿಫ್ರೆಂಟ್ ರವೆ ಇಡ್ಲಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂತಹ ರೆಸಿಪಿಗಳನ್ನ ವಾಚ್ ಮಾಡ್ತಾರಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ.